ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾತಿ ವ್ಲಾಗ್ಸ್ ಇನ್ ಕನ್ನಡ. ನಾನು ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಯಿತಾ. ಮಳೆ ಬರುತ್ತೆ ಅಂತ ಇನ್ನೇನು ಬಟ್ಟೆ ತೆಗಿಲಿಕ್ಕೆ ಹೋದೆ. ನಾನು ತೆಗಿವಾಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಮ್ಮನೆ ಎದುರುಗಡೆ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿದೆ. ಅದೊಂದಿಷ್ಟು ಹೊಂಡ ಇದೆ ಅಂದ್ಕೊತೀನಿ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ, ನೀರು ನಿಲ್ಲುತ್ತೆ. ಇನ್ನು ಈ ಕಡೆ ಬೆಳಗ್ಗೆಯಿಂದ ಇನ್ನೂ ಕೆಲಸನೇ ಮುಗಿಸಿರಲಿಲ್ಲ. ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಮನೆ ಸ್ಟಾರ್ಟಿಂಗ್ ಬಂದಾಗ ಹೇಗೆ ಬೇಕಾಗಿ ಜೋಡಿಸ್ಕೊಬಿಟ್ಟಿದ್ದೆ. ಕ್ಲೀನಾಗಿ ಜೋಡಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ ಅವತ್ತಿಂದ ಇವತ್ತಿನ ತನಕನೂ. ಅದೇನೋ ಗೊತ್ತಿಲ್ಲ, ಸೋಂಬೇರಿತನ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೊದಲು ಬೆಳಗ್ಗೆ 4 ಗಂಟೆಗೆ ಅಥವಾ 3:15ಕ್ಕೆ ಎದ್ಬಿಡ್ತಿದ್ದೆ. ಈಗ ಇಲ್ಲೇನೇ ದಮ್ಮಯ್ಯ ಅಂದ್ರೂ ಆಗ್ತಾಯಿಲ್ಲ. ಮತ್ತೊಂದು ಏನಂದರೆ, ಇಲ್ಲಿ ನಾನು ಇರೋ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಸೈಲೆಂಟು. ಇಲ್ಲೆಲ್ಲರೂ 9 ಗಂಟೆಗೆ ಮಲ್ಕೊಬಿಡ್ತಾರೆ. ಸುಮಾರು ಒಂದು 6-7 ಗಂಟೆ ಆದ್ರೂ ಇಲ್ಲಿ ಯಾರೂ ಹೇಳೋದಿಲ್ಲ, ಸೌಂಡ್ ಕೂಡ ಮಾಡೋದಿಲ್ಲ. ಇನ್ನು ನಾನು ಬೆಳಗ್ಗೆ ಎದ್ದು ಕಸ ಗುಡಿಸ್ಬೇಕು ಅಂತ ಪರ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಅನ್ನೋ ನೆಗ್ಲಿಜೆನ್ಸಿನೇನೋ ನನಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ರೂಟೀನ್ ನಂಗೆ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇನ್ನು ಬೆಳಗ್ಗೆ ಎದ್ದು ಬೇಗ ರೂಟೀನ್ ಸ್ಟಾರ್ಟ್ ಮಾಡಿಕೊಂಡಾಗ ಎಲ್ಲ ಕೆಲಸನೂ ಪಟ ಆಗೋಗ್ಬಿಡುತ್ತೆ. ಈಗ ಸ್ವಲ್ಪ ಲೇಟಾಗಿ ಹೇಳೋದ್ರಿಂದ ಸೋಂಬೇರಿತನ, ಅದೇನೇ ಆದರೂ ಒಂಥರ ಸೋಂಬೇರಿತನ ಅಲ್ವಾ. ಬೆಳಗ್ಗೆ 4 ಗಂಟೆ ಇದ್ದರೆ 7 ಗಂಟೆಗೆ ಎದ್ದಾಗ, ಅಥವಾ 6 ಗಂಟೆಗೆ ಇದ್ದರೆ 7 ಗಂಟೆಗೆ ಎದ್ದಾಗ ಹೀಗೆ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋದೆ ಅಂತ ಅಂದ್ಕೊತೀನಿ. ಹಾಗಾಗಿ ನನ್ನ ಮನೆ ಕೆಲಸ ಎಲ್ಲ ಹಾಗೆ ಬಿಟ್ಬಿಟ್ಟಿತ್ತು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಇದು ಮಧ್ಯಾಹ್ನದಿಂದ ಮಾಡ್ತಾಯಿದ್ದೀನಿ ಆಯಿತಾ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸುಮಾರು ಒಂದು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಅಮ್ಮ ಮಲಗ್ತಾಳೆ. ಅಂದರೆ ಮುದ್ದು 8:30ಗೆ ಹೋಗ್ತಾನೆ. ಇನ್ನು ನಮ್ಮನೆಯವ್ರು 9 ಗಂಟೆಗೆ ಹೋಗ್ತಾರೆ. ಆವಾಗ ಮೊಬೈಲ್ ಹಿಡ್ಕೊಂಡು ಕುತ್ಕೊಬಿಟ್ರೆ ಅಲ್ಲಿಂದ ಮಧ್ಯಾಹ್ನ ತನಕನೂ ಬರೀ ಮೊಬೈಲ್ ಹಿಡ್ಕೊಳ್ಳೋದೆ. ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತೇ ಇಲ್ಲ ಯಾಕೆ ಹಿಂಗಾಗ್ತದೆ ಏನು ಎತ್ತ ಅಂತ ಹೇಳಿ. ಇನ್ನು ಮನೆ ಬಂದೆ ಹೇಳಿದೆ ಅಲ್ವಾ, ಮನೆ ಬಂದ ಹೇಗೆ ಜೋಡಿಸ್ಕೊಂಡಿದ್ದೆ, ನೀಟಾಗಿರೋದು ಕ್ಲೀನ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ. ಇವತ್ತು ಏನಾದ್ರು ಮಾಡಿ ಇದಿಷ್ಟು ಕೆಲಸ ಮುಗಿಸ್ಕೊಂಡ್ಲೇಬೇಕು ಅಂತ ಹೇಳಿ ಫಸ್ಟ್ ಇಷ್ಟು ನೀಟಾಗಿ ತಗೊಬಿಡೋಣ ಅಂತ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ತೋರಿಸ್ತಿದ್ದೀನಲ್ವಾ ಯಾವ ರೀತಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಅಂತ ಹೇಳಿ. ನೋಡಿದವ್ರು ಯಾರಾದರೂ ಯಪ್ಪ ಏನಪ್ಪ ಇದು ಹಿಂಗೆ ಇಟ್ಕೊಂಡಿದ್ದಾರೆ ಅನ್ನೋ ರೇಂಜಲ್ಲಿ ನಾನು ಇಟ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಈ ಕಡೆ ಅಲಿತಾನೆ ಇರ್ತಾರೆ. ಒಂದು ಕೆಲಸ ಕೂಡ ನಂಗೆ ನೆಮ್ಮದಿಯಾಗಿ ಮಾಡಲಿಕ್ಕೆ ಬಿಡಲ್ಲ ಅವರು. ಆ ಕಡೆಯಿಂದ ಈ ಕಡೆ ಹೋಗೋಣ, ಈ ಕಡೆಯಿಂದ ಆ ಕಡೆ ಹೋಗೋಣ. ಇನ್ನು ನಮ್ಮ ಮನೆಯವ್ರು ಕೂಡ ಮಧ್ಯಾಹ್ನ ಬಂದಿದ್ರಳು ಅಂತ ಹೇಳಿ ಮಧ್ಯಾಹ್ನದಿಂದ ಹಿಡ್ಕೊಳ್ಳೋದಾಯ್ತು ಈ ಕೆಲಸ. ಇದರಲ್ಲಿ ಏನಿಲ್ಲ, ಬರೀ ವೇಸ್ಟ್ಗಳಿದೆ ಅಷ್ಟೇ. ನಾನು ಅನ್ಕೊತಿದ್ದೆ ಇದು ಯಾಕೆ ಇಷ್ಟು ನಾನು ವೇಸ್ಟ್ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಹಾಗಾಗಿ ಪಟ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಗ್ರೀನ್ ಕಲರ್ ಟಬ್ಬಲ್ಲಿ ಬರೀ ದೇವ್ರ ಐಟಮ್ಗಳು ಇಡೋದು ಮಾತ್ರ ಅನ್ನೋದಿತ್ತು. ಅದಕ್ಕೋಸ್ಕರ ಇದನ್ನ ನೀಟಾಗಿ ವರ್ಷಕ್ಕೆ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಇನ್ನೇನು ನಮ್ಮನೆ ಬಂದಿದ್ದಿಲ್ಲ, ಒಂದು ರೆಡ್ ಬಾಕ್ಸು ಅಂದರೆ ಒಂದು ಗ್ರೋಸರಿ ಫಿಲ್ ಮಾಡೋದಕ್ಕೋಸ್ಕರ ಒಂದು ರೆಡ್ ಬಾಕ್ಸ್ ಅಂತ ತರಿಸಿದ್ದೆ ಆಯಿತಾ. ಅವರು ಬಾಕ್ಸ್ಗಳನ್ನ ಹಾಕ್ಕೊಡ್ತಾರಲ್ವ, ಆ ಥರ ರೆಡ್ ಬಾಕ್ಸು ಅದ್ರಲ್ಲಿ ಹಾಕಿಟ್ರೆ ಆಗತ್ತ ಕಡೆ ನೀಟಾಗಿ ಒಂದು ಸೈಡಲ್ಲಿ ಇರುತ್ತೆ ಅಂತ ಹೇಳಿ ಅವ್ರು ಹೇಗೂ ಇದರಲ್ಲಿ ಒಂಚೂರು ಹೆಲ್ಪ್ ಮಾಡ್ತಾರೆ ಅಂತೇಳಿ ಅವ್ರ ಕೈಲಿ ಕೊಟ್ಟೆ ಕ್ಲೀನ್ ಮಾಡಲಿಕ್ಕೆ. ಅವ್ರು ಅದೆಲ್ಲ ಒಂದು ಸೈಡಲ್ಲಿ ಎತ್ತಿ ತುಂಬ ಕೊಡ್ತಾರೆ. ಇಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡೋದು ಹೇಗಲ್ವ, ನಮ್ಮನೆಯವ್ರು ಆಗಲ್ಲ, ಬಟ್ ಎಲ್ಲ ರೀತಿ ಕೆಲಸನೂ ಮಾಡಿಕೊಡ್ತಾರೆ. ಎಲ್ಲರೂ ಲೇಟಾಗಿದ್ದರೆ ಲೇಟಾಗಿರೋದು ನಂದು ಹುಷಾರಿಲ್ಲ ಅಂತ ಟೈಮಲ್ಲಿ ಪ್ರತಿಯೊಂದು ಕೆಲಸನೂ ಅವರೇ ಮಾಡಿಕೊಡ್ತಾರೆ. ಕಸ ಗುಡಿಸೋದಾಗಲಿ, ನೆಲ ಒರೆಸ್ಕೊಳ್ಳೋದಾಗಲಿ ಪ್ರತಿಯೊಂದನ್ನು ಅವರೇ ಮಾಡ್ತಾರೆ. ಇನ್ನು ನಾನೆಲ್ಲಾದರೂ ಮಾಡ್ತೀನಿ ಅಂತ ಏನಾದ್ರು ಎದ್ದು ಬಿಟ್ಟರೆ ಸುಮ್ಮನಿರಮ್ಮ ನೀನು, ಒಂದು ಕೆಲಸ ನನಗೆ ಮಾಡೋಕ್ಕೆ ಬಿಡೋದಿಲ್ಲ. ನಾನು ಯಾವ ಮನೆಯಿಂದ ಮಾಡಿ ಹೋಗ್ತೀನಿ ಅವಾಗೆಲ್ಲ ಕೆಲಸ ನೀಟಾಗಿ ಪಟ ಮಾಡ್ತಾಯಿರ್ತೀನಿ. ಯಾವಾಗ ಇಲ್ಲಿ 7 ಗಂಟೆಗೆ ನಾನು ಸೋಂಬೇರಿ ಮಾಡ್ತಾಯಿರ್ತೀನೋ ಆವಾಗ ಕೆಲಸನೇ ಆಗಿಲ್ಲ ನನಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಆದರೆ ನಮಗೇನಂದರೆ ನಮ್ಮ ಕೆಲಸ ನಮಗೆ ಆಗಬೇಕಲ್ಲ ಅನ್ನೋ ಥರ ಚಿಂತೆ. ನೋಡಿ, ಅವ್ರು ಮಾಡ್ತಾರೆ ಅಂತ ನಾನು 7 ಗಂಟೆಗೆ ಎದ್ದರೆ ನನ್ನ ಕೆಲಸ ಯಾವುದೂ ಮುಗಿಯೋದೇ ಇಲ್ಲ, ಆ ಥರ ಆಗುತ್ತೆ. ಹಾಗಾಗಿ ನೋಡೋಣ ಯಾವಾಗ ನಾನು ರೂಟೀನ್ ಸ್ಟಾರ್ಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಮಾಡ್ದಾಗ ಮಾತ್ರ ಕಂಟಿನ್ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಸುಮಾರು ಒಂದು 2-3 ತಿಂಗಳಾಗಿರೋದ್ರಿಂದ ಫುಲ್ ಅದರ ರೂಢಿನೇ ತಪ್ಪೋಗ್ಬಿಟ್ಟಿದೆ. ಹಾಗೆ ಇದನ್ನೆಲ್ಲ ಐಟಮ್ಸ್ ತಗೊಂಡ್ನಲ್ವ, ಹಾಗಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಹಳೆಯ ಡಬ್ಬಗಳೆಲ್ಲ ಎತ್ತಿ ಇದೆಲ್ಲ ಅಂದರೆ ಒಂದು ಲೀಟ್ರು 500 ಗ್ರಾಮಿಂದ ಅನಿಸುತ್ತೆ, 1200 ಲೀಟ್ರದ್ದು ಬಾಕ್ಸ್ ತರಿಸಿದ್ದಾಯ್ತಾ, ಗ್ರೋಸರಿ ಫಿಲ್ ಮಾಡ್ಲಿಕ್ಕೆ ಅಂತ ಹೇಳಿ. ML ಲೀಟ್ರ್ ಅಂತ ಇದ್ದೀನಿ, MLಯಿಂದ ಆಯಿತಾ.
ಹಾಗಾಗಿ ಇದು ಎಷ್ಟು ಹಿಡಿಯೋದು ನೋಡೋಣ. 12 ಏನೋ ಇತ್ತು ಅದರೊಳಗೆ. ಎಷ್ಟು ಹಿಡಿಯೋದು ನೋಡೋಣ. ಇವ್ರು ಉಳಿದಿದ್ರಲ್ಲಿ ಇನ್ನೇನು ಐಟಮ್ಸ್ ಮಿಕ್ಕಿರೋದು ಸಾಕಾಗಿಲ್ಲ ಅಂತಂದರೆ ಅದ್ರಲ್ಲಿ ತುಂಬಿಸಿಟ್ರೆ ಆಯಿತು ಅಂತ ಹಳೆ ಡಬ್ಬಗಳೆಲ್ಲ ತೆಗೆದು ನೀಟಾಗಿ ಅದನ್ನು ಶೆಲ್ಫ್ ಎಲ್ಲ ಒರೆಸ್ಕೋಬೇಕಿತ್ತು. ಇನ್ನು ನಾನು ಮನೆಗೆ ಫಸ್ಟ್ ಬಂದಾಗ ಇದೊಂದು ಮಾಡಿದ್ದೀನಿ. ನಾನು ಮನೆ ಫಸ್ಟ್ ಬಂದಾಗಲೇ ಇದೆಲ್ಲ ತಿಕ್ಲಿಕ್ಕೆ ನೋಡಿದೆ ಬ್ರಷಿಂದು. ಬಟ್ ಅದು ತಿಕ್ಕಕ್ಕೆ ಹೋದಾಗ ಅವ್ರ ಓನರ್ ಏನಂತಂದರೆ ತಿಕ್ಕಬೇಡ ಸ್ವಾತಿ, ಅದು ಹೋಗೋದಿಲ್ಲ, ಅದು ನಾನು ಟ್ರೈ ಮಾಡಿದ್ದೀನಿ, ಯಾಕೋ ಗೊತ್ತಿಲ್ಲ ಅದು ಹೋಗ್ತಾನೆ ಇಲ್ಲ ಅಂತ ಅಂದರು. ಮತ್ತು ಇನ್ನೇನು ಮಾಡೋದಂತ ಸುಮ್ಮನಾದೆ. ಇನ್ನು ಕೆಳಗೆ ಕೂಡ ನಾನು ಇಲ್ಲಿ ಒಂದು ಚೀಲ 3-4 ಚೀಲಗಳನ್ನ ಒತ್ತಿಟ್ಟಿದ್ದೀನಿ. ಇದರಲ್ಲಿ ಏನಿದೆ ಅಂದರೆ ಬರೀ ವೇಸ್ಟ್ಗಳು. ಇನ್ನು ಈ ಚೀಲದಲ್ಲಿ ಇದೆ ಅಲ್ಲ, ಇದು ಬರೀ ಕೊಬ್ಬರಿ. ಅಮ್ಮ ಮನೆಯಿಂದ ಬರುವಾಗ ಅಮ್ಮ ನನಗೆ ಕೊಟ್ಟಿದ್ದು, ಊರಿಂದ ತಮ್ಮ ಬರುವಾಗ ಒಂದು ತಗೊಬಂದಿದ್ದ. ಲಾಸ್ಟ್ ಅಮ್ಮ ಮನೆಗೆ ಬಂದಾಗ ಅವರು ತಗೊಬಾ ಕೊಬ್ಬರಿ, ಕಾಯಿ ಇರಲಿಲ್ಲ ನಮ್ಮನೇಲಿ ಆಯಿತಾ, ಕೊಬ್ಬರಿನಾದ್ರು ಯೂಸ್ ಮಾಡ್ಕೋತಾರೆ ತಗೊಬಾ ಅಂತ ಹೇಳಿದ್ರು. ಇನ್ನಿದು ಯೂಸೇ ಮಾಡಲಿಲ್ಲ. ಈ ಥರ ರ್ಯಾಕು ಅರಮನೇಲಿ ಇಟ್ಟಿದ್ದು ಅಷ್ಟೇ. ಇನ್ನೂ ತಗೊಬಂದು ನಿಮ್ಮಲ್ಲಿ ಹಾಗೇ ಇದೆ. ಬಟ್ ನಂಗೆ ಅದು ಹೋಲ್ಡರ್ ಸಿಗ್ತಾನೆ ಇಲ್ಲ. ಆನ್ಲೈನಲ್ಲಿ ಹುಡುಕಿ ತರಿಸ್ಕೋಬೇಕು. ಇನ್ನು ಕ್ರೋಶೆ ಇದೆ, ಇನ್ನು ವೇಸ್ಟ್ ಬಟ್ಟೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಅದರೊಳಗೆ. ಮಕ್ಳ ಆಟ ಸಾಮಾನು ಅಂದರೆ ಅರ್ಜೆಂಟಾಗಿ ಬಂದಿದ್ದಾಯ್ತಲ್ವ, ಹಾಗಾಗಿ ಒಂದು ಪ್ಲಾನಿಂಗಲ್ಲಿ ನಂಗೆ ಅದೇ ಇದೆ ಅಂತ ಜೋಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಹೇಗೆ ಬೇಕು ಹಾಗೆ ಜೋಡಿಸ್ಕೊಳ್ಳೋದ್ರಿಂದ ಎಲ್ಲದೂ ಮಿಕ್ಸ್ ಆಗಿಬಿಟ್ಟಿತ್ತು. ಈ ಥರ ಐಟಮ್ಸ್ಗಳು ಮಾತ್ರ ಮಿಕ್ಸ್ ಆಗಿರೋದು. ಇನ್ನು ಬಟ್ಟೆ, ಬ್ರಷ್ ಇಟ್ಟು, ಪಾತ್ರೆಗಳೆಲ್ಲ ಕ್ಲೀನಾಗಿ ನಾನು ಯಾವ್ದು ಯೂಸ್ ಮಾಡ್ತಿದ್ದೆ ಅದನ್ನೆಲ್ಲ ಒಂದು ಚೀಲದಲ್ಲಿ, ದೊಡ್ಡ ಬಾಕ್ಸ್ಗಳು ಇನ್ನು ಯೂಸ್ ಮಾಡಿದ್ರೆ ಮೇಲಿಟ್ಟಿದ್ವಲ್ಲ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಆ ರೀತಿ ನೀಟಾಗಿ ಜೋಡಿಸಿಟ್ಟಿದ್ದೆ. ಸೀರೆಗಳು ಬೇರೆ, ಡ್ರೆಸ್ಗಳು ಬೇರೆ, ಮಾಮೂಲಿ ಡ್ರೆಸ್ ಬೇರೆ, ಮಕ್ಳಿಗೆ ಬೇರೆ, ಈ ಥರ ಎಲ್ಲ ಒಂದೊಂದೊಂದು ಸೆಟ್ ಮಾಡಿ ಇಟ್ಟಿದ್ರಿಂದ ಅದೆಲ್ಲ ಅಷ್ಟೇ ಇದ್ದಿರಲಿಲ್ಲ. ಬಟ್ ಇಂಥ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಸುಮಾರು ಕೊಬ್ಬರಿ ಇದೆ, ಅದನ್ನೆಲ್ಲ ಏನಾದ್ರು ಮಾಡಿ ಹೊಡಿಬೇಕು ಅಥವಾ ಏನಾದ್ರು ಸ್ವೀಟ್ ಕಿಟ್ ಏನು ಮಾಡೋದು, ಏನಾದ್ರು ಎಣ್ಣೆ ಮಾಡ್ಸೋಕೆ ಸಾಕಾಗಲ್ಲ ಅಂದ್ಕೊತೀನಿ ಕೊಬ್ಬರಿ ಅಂತ ಅಂದ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡೆ. ಇನ್ನು ಈ ಬಾಕ್ಸ್ ಇದೆ, ನಾವು ಮನೆ ಬಂದು ಫಸ್ಟಲ್ಲಿ ಐಟಮ್ಸ್ ಎಲ್ಲ ತೆಗೆದಿಡ್ತಾ ಇದ್ವಿ ಆಯಿತಾ. ಸುಮಾರು 4 ಗಂಟೆ ನಾವು 4-5 ಗಂಟೆ ಆಗಿತ್ತು ಮನೆ ಬಂದಾಗ. ಅವಾಗ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಏನು ಮಾಡಿದ್ದಾಳೆ, ಬಂದು ಲೈಟ್ಸ್ ಇಲ್ಲಿ ಪ್ಲಗ್ ಆಫ್ ಮಾಡಿ ಹೋಗಿದ್ದಾಳೆ. ಇಡೀ ಮನೆ ಲೈಟ್ ಹೋಗಿಬಿಟ್ಟಿದೆ. ಲೈಟ್ ಹೋಗಿ ಸುಮಾರು ಒಂದು 7:30 ಆದರೂ ಕರೆಂಟ್ ಇಲ್ಲ. ಕತ್ತಲು, ಹೊರಗಡೆ ಕುತ್ಕೊಂಡು ಹೋಮ್ವರ್ಕ್ ಬರೆಸ್ತಾ ಇದೆ ಮುದ್ದುಗೆ. ಯಾಕೆ ಕರೆಂಟ್ ಇಲ್ಲ ಎಲ್ಲ ಹೋಗಿರಬೇಕು ಅಂತೇಳಿ ಓನರ್ ಮಾಮಂಗೆ ಆಂಟಿಗೆಲ್ಲ ಫೋನ್ ಮಾಡಿದಾಗ ಅವರಿಲ್ಲ ಕರೆಂಟ್ ಇದೆ, ಏನೋ ಪ್ರಾಬ್ಲಮ್ ಆಗಿರಬೇಕು, ಯಾರು ಕರೆಸ್ತೀನಿ ಇರಿ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನೇನು ಕರೆಸ್ತಾರೆ ಅಂದ್ಕೊಂಡು ಸುಮ್ಮನಾದ್ವಿ. ಅಷ್ಟೊತ್ತಿಗೆ ಮತ್ತೊಂದು ಸಲ ಫೋನ್ ಮಾಡಿ ನೋಡಿ ಅಲ್ಲಿ ಅಡುಗೆ ಮನೇಲಿ ಒಂದು ಶೆಲ್ಫ್ ಅಡಿಗೊಂದು ಪ್ಲಗ್ ಇದೆ, ಅದೇನಾರು ಆಫ್ ಆಗಿದೆಯಾ ನೋಡಿ ಅಂತ ಅಂದರು. ಇದು ನೋಡೋಣ ಅಂತ ಹೇಳಿ ಅಲ್ಲಿ ಹೋಗಿ ನೋಡಿದಾಗ ಆಫ್ ಮಾಡಿಬಿಟ್ಟಿದ್ದಾಳೆ ಇವಳು. ನಾನು ಅಡುಗೆ ಏನೋ ಕೆಲಸ ಮಾಡ್ತಾ ಬಂದು ಯಾವುದೋ ಇದೆಲ್ಲ ಆಫ್ ಮಾಡಿದ್ದಾಳೆ. ನಾನು ಎಲ್ಲೋ ನಿಂತ್ಕೊಂಡು ಅಮ್ಮ ಅಂತ ಕೂಗಿದ್ದೀನಿ. ಮತ್ತೆಲ್ಲ ಹೊರಗಡೆ ಹೋಗಿ ಟಿ ವಿ ಕೆಳಗೆ ಸ್ವಿಚ್ ಆಫ್ ಆನ್ ಮಾಡ್ತಾ ಇದ್ಲು. ಮೇ ಬಿ ಆ ಸ್ವಿಚ್ ಅಂತ ಹೇಳಿ ಈ ಸ್ವಿಚ್ ಆಫ್ ಮಾಡಿದ್ದಾಳೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾದ್ವಿ. ನಮ್ಮನೆ ಹೇಳ್ತಾ ಇದ್ಲು, ನೋಡ್ಕೊಳಮ್ಮ ಆವಾಗವಾಗ ಏನೋ ಸ್ವಿಚ್ ಆಫ್ ಆನ್ ಮಾಡಿದಳು ಅಂತ ಹೇಳಿ. ಅವ್ರು ಕರೆಕ್ಟಾಗಿ ಹೇಳಿದ್ರು, ಅದು ಮೇ ಬಿ ನೀವು ಬ್ಯಾಗ್ ಏನಾದ್ರು ಇಡುವಾಗ ಮಕ್ಕಳೆಲ್ಲರೂ ಹೋಗಿ ಆಫ್ ಮಾಡಿರಬೇಕು, ನೋಡ್ಕೊಳ್ಳಿ, ಅದೊಂದು ಚೆಕ್ ಮಾಡ್ಕೊಳ್ಳಿ ಅಂತ. ಕರೆಕ್ಟಾಗಿ ಅಮ್ಮ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ಲು. ನಾವು ಆಮೇಲೆ ನಮ್ಮನ್ನು ನಗು ಸ್ಟಾರ್ಟ್ ಆಯಿತು. ಇದ್ಯಾಕೆ ಹಿಂಗೆ ಮಾಡಿಬಿಟ್ಟಿದೆ ಈ ಹುಡುಗಿ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾದ್ವಿ ನಾವು. ಅವತ್ತು ಇದು ಕ್ಲೀನ್ ಮಾಡುವಾಗ ನಾನು ಅದು ನೆನೆಸ್ಕೊಂಡು ಒಂದು ಸಲ ನಕ್ಬಿಟ್ಟು ಸುಮ್ಮನಾದೆ. ಎಂಥ ಕೆಲಸ ಮಾಡಿಟ್ಟಿಲ್ಲಲ್ಲ ಅಮ್ಮನು. ಅವತ್ತಿಡೀ ನಮಗೆ ಕತ್ಲ. ಇನ್ನು ಈ ಕಡೆ ಜ್ಯೂಸ್ ಸಿಗ್ತಾ ಇದ್ದೀನಲ್ಲ ಬಾಕ್ಸ್ನೆಲ್ಲ, ಮತ್ತು ಅಮ್ಮನಿಗೆ ಸಿಕ್ತಿತ್ತು ಅದು. ಮತ್ತು ಒಳಗಿಡ್ದು ಹಾಕಿದ್ರೆ ತಂದಿದ್ದು ವೇಸ್ಟ್ ಆಗುತ್ತೆ, ಅಟ್ಲೀಸ್ಟ್ ಒಂದು ತಿಂಗಳಾದ್ರು ಬರಲಿ ಅಂತ ಅಂದ್ಕೊಂಡು ಮತ್ತು ಈ ಕಡೆ ಇಟ್ಟಿದ್ನ ಮತ್ತು ಆ ಕಡೆ ಪುರ ಎತ್ತಿಟ್ಕೊಂಡು ಈ ಕಡೆ ಲೋಟ ಮತ್ತು ಬಾಕ್ಸ್ನ ಜೋಡಿಸ್ಕೊಂಡಿದ್ದೀನಿ. ಪರವಾಗಿಲ್ಲ, ಒಂದು ಸಿಂಪಲ್ಲಾಗಿ ಇವತ್ತೊಂದು ಕ್ಲೀನ್ ಆಯಿತು, ಒಂದು ಮಟ್ಟಿಗೆ ಕ್ಲೀನ್ ಆಯಿತು ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್